ಕೆಂಪೇಗೌಡರ ಜಯಂತಿಯ ಶುಭ ಸಂದರ್ಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈಗಾಗಲೇ ಮಾಜಿ ಸಚಿವರು ನಮ್ಮ ನಾಯಕರು ಹೇಳಿದಂಗೆ ಕೆಂಪೇಗೌಡ ಅಂದರೆ ಒಂದು ಸ್ಫೂರ್ತಿ, ಒಂದು ಉತ್ಸಾಹ, ಒಂದು ಶೌರ್ಯದ ಪ್ರತಿ. ಸರ್ಕಾರ ಕೂಡ ಆಚರಣೆ ಮಾತ್ರ ಅಲ್ಲ, ಶೌರ್ಯದ ಹೆಸರಿನಲ್ಲಿ ಕೆಂಪೇಗೌಡ ಪ್ರಶಸ್ತಿಯನ್ನು ನೀಡ್ತಾ ಇದೆ ಮತ್ತು ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡ್ತಾ ಇದೆ ಅಂತಂದರೆ ಇದು ರಾಜ್ಯ ಮತ್ತು ನಮ್ಮ ಸಮಾಜದ ಹೆಮ್ಮೆ. ಇಂಥ ಸಮಾಜದಲ್ಲಿ ಹುಟ್ಟಿದಂಥ ನಾವು ಧನ್ಯರು 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 ಅಂತೇಳಿ ನಾವು ತುಂಬ ಹೆಮ್ಮೆ ಪಡ್ಕೊಳ್ಬೇಕಾಗುತ್ತೆ. 1510ರಿಂದ 1569ರ ನಡುವೆ ಹುಟ್ಟಿದ ಇತಿಹಾಸ, ಬೆಳೆದ ಇತಿಹಾಸ ಬಹಳ ಕಡಿಮೆ ಸಂದರ್ಭದಲ್ಲಿ ಬದುಕಿ ಬಾಳಿ ಸುವರ್ಣಾಕ್ಷರದಲ್ಲಿ ರಾಜ್ಯದಲ್ಲಿ ಮತ್ತು ರಾಷ್ಟ್ರದ ಗಮನ ಸೆಳೆದಂಥ ಮಹಾನ್ ನಾಯಕ. ಯಾವ ಕೆಂಪೇಗೌಡರು ಅಂತಂದರೆ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ ಅರಸರ ಸಾಮಂತ ಅರಸರಲ್ಲಿ ಅವರು ಬೆಂಗಳೂರಿನ ನಗರವನ್ನು ಕಟ್ತಾರೆ. ಅವರ ತಂದೆ ಕೂಡ ಕೆಂಪನಂಜೇಗೌಡರು ವಿಜಯನಗರ ಸಾಮಂತ ಅರಸರ ಅಲ್ಲಿ ಸೇನಾಧಿಪತಿ ಆಗಿದ್ದರು. ಅದ ನಂತರ ಅವರ ಮಗ ಕೆಂಪೇಗೌಡರ ಹಿರಿ ಮಗ ಕೆಂಪೇಗೌಡರು ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರಾಗಿರ್ತಾರೆ. ಅವರು ಬೆಂಗಳೂರು ನಗರವನ್ನು ಕಟ್ತಾರೆ. 1531ರಲ್ಲಿ ಅವರಿಗೆ ಪಟ್ಟಾಭಿಷೇಕ ಆಗ್ತದೆ. 1537ನೇ ಇಸವಿಯಲ್ಲಿ ಅವರು ಬೆಂಗಳೂರು ನಗರಕ್ಕೆ ಅಡಿಪಾಯ ಹಾಕ್ತಾರೆ. 38ರಲ್ಲಿ ನಗರವನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕೃಷ್ಣದೇವರಾಯರ ಸಹೋದರ ಅಚ್ಯುತರಾಯರು ಅವರಿಗೆ ಆ ಸಂದರ್ಭದಲ್ಲಿ ಆರ್ಥಿಕ ಸಹಾಯವನ್ನು ಮಾಡ್ತಾರೆ. ವಿದ್ವಾಂಸರ ಜೊತೆಲ್ಲ ಅದರ ಬಗ್ಗೆ ಇಲ್ಲೇ ಪಡಿಸ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಅವತ್ತಿನ ಸಂದರ್ಭದಲ್ಲಿ ಸುಮಾರು ಇತಿಹಾಸ ತಜ್ಞರೆಂದರೆ 50,000 ಚಿನ್ನದ ವರಾಹಗಳನ್ನು ವಿಜಯನಗರ ಸಾಮ್ರಾಜ್ಯ ನೀಡಿ ಕೆಂಪೇಗೌಡರಿಗೆ ನಗರವನ್ನು ಕಟ್ಟಲಿಕ್ಕೆ ಮತ್ತು ಹಳೆ ಬೆಂಗಳೂರು ಪ್ರಾಂತ್ಯದ ಇವತ್ತೇನು ಬೇಗೂರು ಮತ್ತು ವರ್ತೂರು ಆ ಭಾಗದ ಎಲ್ಲ ಪ್ರದೇಶಗಳನ್ನು ವಿಜಯನಗರ ಸಾಮ್ರಾಜ್ಯದ ವತಿಯಿಂದ ಕೆಂಪೇಗೌಡರಿಗೆ ಸಹಾಯವನ್ನು ನೀಡಿ ಅವರು ಯಲಹಂಕ ಭಾಗದಲ್ಲಿ ಏನು ದೊಮ್ಮಲೂರು ಯಲಹಂಕ ಭಾಗದಲ್ಲಿ ಅವರು ರಾಜಧಾನಿಯನ್ನು ಕಟ್ಟಲಿಕ್ಕೆ ಅವರು ಆರಂಭ ಮಾಡ್ತಾರೆ. ಅದ ನಂತರ ಆರಂಭವಾದಂಥ ಈ ಒಂದು ನಗರ ಇವತ್ತೇನು ಮುಂಬೈ ಆಗಿರ್ಬೋದು, ಕಲ್ಕತ್ತಾ ಆಗಿರ್ಬೋದು, ಬೇರೆ ಬೇರೆ ಪ್ರದೇಶಗಳು, ಕರಾವಳಿ ತೀರದ ಪ್ರದೇಶ ಆಗಿರ್ಬೋದು, ಸಮುದ್ರ ತೀರದ ಪ್ರದೇಶ ಆಗಿರ್ಬೋದು, ಆದರೆ ಅವುಗಳಿಗಿಂತ ಇಡೀ ಪ್ರಪಂಚದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ನಗರ ಇದ್ದರೆ ಅದು ಉದ್ಯಾನ ನಗರಿ ಆಗಿರ್ಬೋದು, ಸಿಲಿಕಾನ್ ಸಿಟಿ ಆಗಿರ್ಬೋದು, ಏನೆಲ್ಲ ಹೆಸರಿಂದ ಕರೆಯಲು ಸಾಧ್ಯವಿದೆ ಅಂಥ ಶ್ರೇಷ್ಠವಾದ ನಗರವನ್ನು ಅಂದಿನ 500 ವರ್ಷದ ಹಿಂದೆ ಇಂದಿಗೂ ಪ್ರಸ್ತುತವಾಗಿರುವಂಥ ಅದ್ಭುತವಾದ ನಗರವನ್ನು ಕೆಂಪೇಗೌಡರು ಕಟ್ತಾರೆ. ಅನೇಕ ಕೆರೆಗಳನ್ನು ಮಾಡಿದ್ದಾರೆ. ಕೆಂಪಾಂಬುದಿ ಕೆರೆ ಆಗಿರ್ಬೋದು, ಧರ್ಮಾಂಬುದಿ ಕೆರೆ ಆಗಿರ್ಬೋದು, ಅನೇಕ ದ್ವಾರಗಳನ್ನು ರಚನೆ ಮಾಡ್ತಾರೆ. ಅನೇಕ ದ್ವಾರಗಳು, ದೇವಸ್ಥಾನಗಳು, ಗಂಗಾಧರೇಶ್ವರ ದೇವಸ್ಥಾನ ಆಗಿರ್ಬೋದು, ಇನ್ನು ಅನೇಕ ದೇವಸ್ಥಾನಗಳನ್ನು ಹೇಳ್ತಾ ಹೋದರೆ ಇವತ್ತು ನನಗೆ 1-2 ಗಂಟೆ ಬೇಕಾಗ್ಬೋದು. ಯಾರಿಗೂ ಕೂಡ ಅಷ್ಟು ಸಾಧನೆಗಳನ್ನು ಮಾಡ್ತಾರೆ. ಒಂದು ಅದ್ಭುತವಾದಂಥ ಒಂದು ರೂಟ್ ಮ್ಯಾಪನ್ನು ಇವತ್ತು ಕೇರಳ ಆಗಿರ್ಬೋದು, ತಮಿಳುನಾಡು ಆಗಿರ್ಬೋದು, ಯಾವುದೇ ಪ್ರದೇಶದ ಸ್ಟೇಟ್ ಬೆಂಗಳೂರು ಮುಖಾಂತರನೇ ಹಾದು ಹೋಗುವ ರೀತಿಯಲ್ಲಿ ಒಂದು ಅದ್ಭುತವಾದಂಥ ರಾಜಧಾನಿಯ ಕಲ್ಪನೆಯನ್ನು ಮಾಡ್ತಾರೆ. ಎಂಥ ಕೆಂಪೇಗೌಡರು ಅಂತಂದರೆ ಅನಿಲನ್ನ ಹೇಳಿದರು, ಇವತ್ತಿನ ರಾಜಕಾರಣ ಅಥವಾ ಇವತ್ತಿನ ನಾಯಕತ್ವಕ್ಕೂ ಕೆಂಪೇಗೌಡ ನಾಯಕತ್ವಕ್ಕೂ ಎಂಥ ವ್ಯತ್ಯಾಸ ಇದೆ ಅಂತಂದರೆ ಒಂದು ಅವರ ಕಾಲದಲ್ಲಿ ಅವರು ಒಂದು ದ್ವಾರವನ್ನು ರಚನೆ ಮಾಡ್ತಾರೆ. 4 ದ್ವಾರಗಳನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಒಂದು ದಕ್ಷಿಣದ ದ್ವಾರ ಸದಾ ಕಾಲ ಅವರು ಕಟ್ತಾ ಇದ್ರು, ಅದು ಬೀಳ್ತಾ ಇದ್ರು, ಕಟ್ತಾ ಇದ್ರು, ಬೀಳ್ತಾ ಇದ್ರು. ಯಾರೋ ಒಬ್ಬರು ಜ್ಯೋತಿಷ್ಯರು ಹೇಳಿದ್ರಂತೆ ಆ ದ್ವಾರ ನಿಲ್ಲಬೇಕು ಅಂತಂದರೆ ಒಂದು ಗರ್ಭಿಣಿ ಹೆಂಗಸು ಅಥವಾ ಒಂದು ನರಬಲಿ ಆಗಬೇಕು ಅಂತ. ಪಾಪ ಕೆಂಪೇಗೌಡರು ಇದನ್ನೆಲ್ಲ ಬಹಳ ವಿರೋಧ ಮಾಡ್ತಾರೆ. ಪ್ರಾಣಿ ಹಿಂಸೆ ಆಗಿರ್ಬೋದು, ಯಾವುದೇ ಅವರು ಒಬ್ಬ ರಾಜ ಆಗಿ ಪ್ರಜೆಗಳ ಹಿತವನ್ನೇ ಬಯಸ್ತಾ ಇದ್ದಂಥ ಕೆಂಪೇಗೌಡರು ಅದನ್ನೆಲ್ಲ ವಿರೋಧ ಮಾಡ್ತಾರೆ. ಆದರೆ ಅವರ ಹಿರಿ ಸೊಸೆ ಲಕ್ಷ್ಮೀದೇವಿ ಅಂತೇಳಿ ತುಂಬು ಗರ್ಭಿಣಿಯಾಗಿ ಮಾವನವರ ರಾಜ್ಯಭಾರದ ಪ್ರಜೆಗಳ ಹಿತಾಸಕ್ತಿ, ಅವರ ರಾಜಧಾನಿಯ ಕಲ್ಪನೆಯ ಕನಸನ್ನು ಕಂಡಂಥ ಲಕ್ಷ್ಮೀದೇವಿ ಹಿರಿ ಸೊಸೆ ತಾನೇ ಪ್ರಾಣಾರ್ಪಣೆ ಮಾಡಿ ಆ ಕೋಟೆಗೆ ಅರ್ಪಣೆ ಮಾಡ್ತಾರೆ. ಆದ ನಂತರ ಆ ಕೋಟೆ ಯಶಸ್ವಿಯಾಗಿ ನಿಲ್ಲಿಸುವಂತಿಲ್ಲ. ಇದು ಮೂಢನಂಬಿಕೆಯೋ ಪವಾಡವೋ ಗೊತ್ತಿಲ್ಲ, ಆದರೆ ಆದರ್ಶ ಅನ್ನುವಂಥದ್ದು
ಪ್ರಜೆಗಳ ಹಿತಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡಿದಂಥ ಒಂದು ಮಹಾನ್ ಕುಟುಂಬ. ಅನೇಕ ದೇವಸ್ಥಾನಗಳು, ಕೆರೆಗಳು, ಕಾಲುವೆಗಳು, ಕಲ್ಯಾಣಿಗಳು ಎಲ್ಲವನ್ನು ಕೂಡ ಮಾಡಿದಂಥ ಕೆಂಪೇಗೌಡರು ಇವತ್ತು ನಮ್ಮ ಸಮಾಜದ ದೊಡ್ಡ ರೀತಿಯ ಒಂದು ಶಕ್ತಿ, ಅಭಿಮಾನದ ಪ್ರತೀಕ. ಅವರ ರಾಜ್ಯಭಾರ ಮೈಸೂರಿನ ಪ್ರಿಯಾಪಟ್ಟಣವರೆಗೆ ಹಬ್ಬಿತ್ತು ಅಂತೇಳಿ ಹೇಳ್ತಾರೆ. ಯಾಕಂದ್ರೆ ಅಂಥ ಮಹಾನ್ ಕೆಂಪೇಗೌಡರ ಜಯಂತಿಯನ್ನು ಆಚರಣೆಯ ಸಂದರ್ಭದಲ್ಲಿ ನನಗೂ ಕೂಡ ಈ ವರ್ಷ ಒಕ್ಕಲಿಗ ಸೇವಾ ಟ್ರಸ್ಟ್ನ ವತಿಯಿಂದ ಭಾಗವಹಿಸಲು ಅವಕಾಶ ನೀಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಆಭಾರಿಯಾಗಿವೆ.